ಬೆಚ್ಚು ಮತ್ತು ಕಿಚ್ಚ ಬಾಯ್ಸ್ ಇದು ನಮ್ಮ ಕರ್ನಾಟಕದ ಇತಿಹಾಸದಲ್ಲೇ ಎರಡು ಅಭಿಮಾನಿಗಳು ಸೇರಿ ಒಂದೇ ಸಂಘ ಮಾಡೋದು ಇದು ಮೊದಲ ಬಾರಿ ಅಂತ ನನ್ನ ಅನಿಸಿಕೆ. ಬೆಚ್ಚು ಮತ್ತು ಕಿಚ್ಚ ಬಾಯ್ಸ್ ಹುಡುಗರಿಂದ ಸಾಮಾಜಿಕ ಕಾರ್ಯಗಳನ್ನ ಮಾಡ್ತಾ ಇರೋದು ನೋಡಿದ್ರೆ ಆ ಇಡೀ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ಯುವಕರಿಗೆ ಇದೊಂದು ಮಾದರಿಯಾಗಿದೆ. ದರ್ಶನ್ ಹುಟ್ಟುಹಬ್ಬ ಮತ್ತು ಕಿಚ್ಚನ ಹುಟ್ಟುಹಬ್ಬದ ದಿನ ಈ ರೀತಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸುವ ಮೂಲಕ ಸಮಾಜಮುಖಿ ಕಾರ್ಯಕ್ರಮ ಮಾಡ್ತಾ ಇರೋದು ಕೊನೆವರೆಗೂ ಹೀಗೆ ಮುಂದುವರಿಲಿ ಅಂತ ಆಶಿಸ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಪ್ರೀತಿಯ ಮಕ್ಕಳ, ಇಂದು ನಮ್ಮ ಶಾಲೆಗೆ ಊರಿನ ಗ್ರಾಮಸ್ಥರು ಎಲ್ಲರೂ ಸಹ ಆಗಮಿಸಿದ್ದಾರೆ. ಅವರು ಈ ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಿಮ್ಮ ಎಲ್ಲ ಶಾಲಾ ಮಕ್ಕಳಿಗೆ ಕಲಿಕೋಪಕರಣಗಳನ್ನ ವಿತರಿಸಬೇಕು ಅಂತ ಆಗಮಿಸಿದ್ದಾರೆ. ಅವ್ರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೊಡ್ತೇನೆ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಭೂತರಾಜು. ಇಲ್ಲಿ ಬಂದ್ಗುಂಟಲ್ಲಿ ಏನ್ ಪ್ರೋಗ್ರಾಮ್ ನೀವು ಮಾಡಿರೋದು? ಸರ್, ಚಲನಚಿತ್ರ ನಟರಾದ ದರ್ಶನ್ ಅವರ ಹುಟ್ಟುಹಬ್ಬನ ಪ್ರತಿ ವರ್ಷ ಸರ್ಕಾರಿ ಶಾಲಾ ಮಕ್ಕಳ ಜೊತೆಗೆ ಆಚರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಪ್ರತಿ ವರ್ಷ ಒಂದು ಶಾಲೆಗೆ ನೋಟ್ಬುಕ್ ವಿತರಣೆ ಮಾಡೋ ಮುಖಾಂತರ ಪ್ರತಿ ವರ್ಷನೂ ದರ್ಶನ್ ಅವ್ರ ಹುಟ್ಟುಹಬ್ಬನ ಆಚರಣೆ ಮಾಡ್ತೀವಿ. ಅದೇ ರೀತಿ ಮೇಲ್ಕುಂಟೆ ನಮ್ಮ ಬೆಚ್ಚು ಹಾಗೂ ಕಿಚ್ಚ ಬಾಯ್ಸ್ ಅಭಿಮಾನಿ ಬಳಗದಿಂದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಂದ್ಕುಂಟೆ ಶಾಲೆನ ಆಯ್ಕೆ ಮಾಡ್ಕೊಂಡು ಬಂದ್ಕುಂಟೆ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಹಾಗೂ ಪೆನ್ನು, ಕೇಕ್ ಹಂಚುವ ಮೂಲಕ ದರ್ಶನ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೀವಿ ಸರ್. ಹಾಗೇನೆ ಇಲ್ಲಿ ಜೈ ಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷರ ಹೇಳಿ ಸರ್, ನಿಮ್ಮ ಅಭಿಪ್ರಾಯ? ಈ ದಿನ ಮೇಲ್ಕುಂಟೆ ಸರ್ಕಾರಿ ಶಾಲೆಗಳನ್ನ ಆಯ್ಕೆ ಮಾಡ್ಕೊಂಡ್ರೆ ಉದ್ದೇಶ ಏನಿರ್ಬೋದು? ಹೌದು, ಸರ್ಕಾರಿ ಶಾಲೆ ಉಳಿಬೇಕು, ಬೆಳಿಬೇಕು ಅಂತಂದ್ರೆ ಈ ದುಂಡು ವೆಚ್ಚ ಮಾಡ್ದಂಗೆ ಹುಟ್ಟುಹಬ್ಬ ಯಾರದೇ ಆಗಿರ್ಲಿ, ಒಂದು ಗಿಡ ನೆಡೆಸೋದಾಗಿರ್ಲಿ, ಇಲ್ಲ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಪೆನ್ನು ಕೊಡ್ಸೋದಾಗಿರ್ಬೋದು, ಇನ್ನೊಂದು ಯಾರನ್ನ ಅಂಗವಿಕಲರು ಯಾರನ್ನ 3 ಕಂಡ್ರೆ ಅವ್ರಿಗೆ ಏನಾನ ನಿಮ್ಮೆಲ್ಲರೂ ಟೀಮ್ ವರ್ಕ್ ಇಂದ ಏನಾದ್ರು ಒಂದು ಸಹಾಯ ಮಾಡೋಂತ ಕೆಲಸಗಳನ್ನ ಪ್ರತಿಯೊಬ್ರು ಮಾಡ್ತಾ ಇದ್ರೆ ನಮ್ಮ ಸಮಾಜದಲ್ಲಿ ಬದಲಾವಣೆ ಮತ್ತು ಒಂದು ಮಾಡ್ತಕ್ಕಂತ ಹುಟ್ಟುಹಬ್ಬಕ್ಕೂ ಒಂದು ಅರ್ಥಪೂರ್ಣ ಮಾಹಿತಿ ಇರುತ್ತೆ. ದಯವಿಟ್ಟು ಯುವಕರು ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳದಾಗಿರ್ಬೋದು, ಇಲ್ಲೊಂದು ಯಾರೋ ಒಬ್ಬ ಕವಿ ಆಗಿರ್ಬೋದು, ಹೀರೋ ಆಗಿರ್ಬೋದು, ಯಾವುದೇ ಒಂದು ಹುಟ್ಟುಹಬ್ಬ ಮಾಡಿದ್ರು ಈ ರೀತಿ ಆಚರಣೆ ಮಾಡೋದು ತುಂಬಾ ಒಳ್ಳೇದು ಅಂತ ದಯವಿಟ್ಟು ನಾನು ಈ ಹೇಳ್ತಾ ಇದ್ದೀನಿ. ಜನ